ಹಲೋ ಎವ್ರಿವಾನ್, ಹ್ಯಾಪಿ ನ್ಯೂ ಇಯರ್ ಟು ಆಲ್. ಈ ಒಂದು ವರ್ಷ ನಿಮಗೆಲ್ಲ ಸಂತೋಷ, ಪಾಸಿಟಿವ್ನೆಸ್ ಸಿಗಲಿ, ಹಾಗೆ ಖುಷಿಯಿಂದ ತುಂಬಿರಲಿ ಅಂತ ನಾನು ನಿಮಗೆಲ್ಲ ವಿಶ್ ಮಾಡ್ತಾ ಇದ್ದೇನೆ. ಹಾಗೆ ಓದೋದು ಮಾತ್ರ ಬಿಡೋಕ್ಕೆ ಹೋಗಲೇಬೇಡಿ. ಇವತ್ತು ಕೂಡ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯವಾಗಿ ಓದೋಣ. ಏಕೆಂದರೆ ಇವತ್ತು ಓದಿದರೆ ನಾವು ಚಿಕ್ಕವರದಕ್ಕೆ ಇದ್ದಾಗ ಅಂದ್ಕೊತಿದ್ವಲ್ಲ, ಇವತ್ತೇನು ಮಾಡಿದರೂ ವರ್ಷ ಪೂರ್ತಿ ಅದನ್ನೇ ಮಾಡ್ತೀವಿ ಅಂತ. ಹಾಗಾಗಿ ಇವತ್ತಾದರೂ ಒಂಚೂರು ಫೋಕಸ್ ಮಾಡಿ ಟೈಮ್ ಮಾಡಿಕೊಂಡು ಓದೋದ ಕಡೆಗೆ ಗಮನ ಕೊಡೋಣ ಅಂತ ನಾನು ಹೇಳ್ತೇನೆ. ಹಾಗೆಯೇ ನಾನು ಇವತ್ತು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಬಗ್ಗೆ ಓದೋಕ್ಕೆ ಕೂತ್ಕೊಂಡಿದ್ದೆ. ಈ ಒಂದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ನನಗೆ ತುಂಬ ಇಂಪಾರ್ಟೆಂಟು ಅನಿಸುತ್ತೆ. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಒಂದು 3-4 ಕ್ವೆಶನ್ಸ್ ಆದರೆ ಈ ಒಂದು ಚಾಪ್ಟರಲ್ಲಿ ಬರುತ್ತೆ ಅಂತ. ಹಾಗಾಗಿ ತುಂಬ ಇಂಟ್ರೆಸ್ಟ್ ಕೊಟ್ಟು ಓದಬೇಕಾಗಿರುವಂಥ ಒಂದು ಕಾನ್ಸೆಪ್ಟು, ತುಂಬ ಇಂಟ್ರೆಸ್ಟಿಂಗಾಗೂ ಇರುತ್ತೆ. ನಾನ್ ಬಯೋ ಇದ್ದವ್ರಿಗಂತೂ ಈ ಥರ ಒಂದು ಸಬ್ಜೆಕ್ಟ್ಗಳು ತುಂಬ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಕೆಮಿಕಲ್ ಇಕ್ವೇಷನ್ಸು ಅದು ಇದಕ್ಕಿಂತ ಈ ಥರ ಡೈರೆಕ್ಟ್ ಇದ್ದರೆ ತುಂಬ ಯೂಸ್ ಆಗುತ್ತೆ. ಹಾಗೆ ನಾನು ನೋಟ್ಸ್ ಮಾಡ್ಕೊಳ್ಳೋಕೆ ನಂಗೆ ಟೈಮ್ ಆಗ್ತಾಯಿಲ್ಲ. ಹಾಗಾಗ್ಬಿಟ್ಟು ನಾನು ಟೆಕ್ಸ್ಟ್ ಬುಕ್ನೇ ರೆಫರ್ ಮಾಡ್ಕೊಳ್ತೇನೆ. ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನು ಈ ಒಂದು ಸ್ಟಿಕ್ಕಿ ನೋಟ್ಸನ್ನು ಇಟ್ಕೊಂಡು ಆ ಒಂದು ಸ್ಟಿಕ್ಕಿ ನೋಟ್ಸಲ್ಲೇ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸನ್ನ ಬರ್ಕೊಂಬಿಡ್ತೇನೆ. ಒಂದೊಂದು ಕಾನ್ಸೆಪ್ಟಿಗೆ ನಾನು ಈ ಥರ ಒಂದು ನೋಟ್ಸನ್ನು ಮಾಡಿಕೊಂಡು ಆದಷ್ಟು ಚಿಕ್ಕ ಅಕ್ಷರದಲ್ಲಿ ಬರ್ಕೊಂಡು ನನಗೆ ಅರ್ಥ ಆದರೆ ಸಾಕಲ್ವ, ನನಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಇಂಪಾರ್ಟೆಂಟ್ ನೋಟ್ಸನ್ನು ಮಾಡ್ಕೊಳ್ತೇನೆ. ಆ ಟೆಕ್ಸ್ಟ್ ಬುಕ್ಕಿಗೆ ಅದನ್ನು ಸ್ಟಿಕ್ ಮಾಡ್ತೇನೆ. ಏನಕ್ಕೆ ಅಂದರೆ ನಾನು ಮತ್ತೆ ಟೆಕ್ಸ್ಟ್ ಬುಕ್ ಓದಬೇಕಾದ್ರೆ ನನಗೆ ಏನು ಪಾಯಿಂಟ್ಸನ್ನು ಬರ್ಕೊಂಡಿದ್ದೀನಿ, ಯಾವುದಕ್ಕೆ ಇಂಪಾರ್ಟೆಂಟ್ ಆಗಿ ಗಮನ ಇಟ್ಟು ಓದ್ಕೊಳ್ಬೇಕು ಅನ್ನೋದು ರೀಕಾಲ್ ಮಾಡ್ಕೊಳ್ಬೇಕಾದ್ರೆ ನೋಡ್ಕೊಳ್ಬೇಕಾಗತ್ತಲ್ವ ನೋಟ್ಸನ್ನು. ಹಾಗಾಗಿ ಸ್ಟಿಕ್ಕಿ ನೋಟ್ಸಲ್ಲೇ ಆ ಪಾಯಿಂಟ್ಸನ್ನು ಬರ್ಕೊಳ್ತಾ ಇದ್ದೀನಿ. ಇದರಿಂದ ನನಗೆ ನೋಟ್ಸ್ ಮಾಡ್ಕೊಳ್ಳೋ ಅಂಥ ಅಗತ್ಯತೆ ಕಡಿಮೆ ಬೀಳುತ್ತೆ. ಯಾಕೆಂದರೆ ನನಗೆ ಟೈಮ್ ಬೇರೆ ಇಲ್ಲ, ಮಕ್ಕಳಿರೋದ್ರಿಂದ ಕೆಲಸನೂ ಜಾಸ್ತಿ ಆಗಿರುತ್ತೆ. ಹಾಗಾಗ್ಬಿಟ್ಟು ಆದಷ್ಟು ಕಡಿಮೆ ಬರವಣಿಗೆ ಮಾಡಿಬಿಟ್ಟು, ಮ್ಯಾಥ್ಸು ಕೂಡ ತುಂಬ ಇರುತ್ತೆ ಅಲ್ವಾ ಬರೆಯೋದಕ್ಕೆ. ಹಾಗಾಗಿ ನಾನು ನೋಟ್ಸ್ ಎಲ್ಲ ಮಾಡಿಕೊಂಡು ಟೈಮ್ ವೇಸ್ಟು ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ. ಹಾಗಾಗಿ ಇದೇ ಥರನೇ ನಾನು ಮಾಡ್ತಾ ಇರೋದು. ಹಾಗೆಯೇ ಓದಲಿಕ್ಕೆ ರೀಕಾಲ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಅಂತ ನಾನು ಈ ಒಂದು ಐಡಿಯಾನ ಮಾಡ್ತಾ ಇದ್ದೇನೆ. ಹಾಗೆ ಮತ್ತು ನಾನು ಈ ಒಂದು ಕಾನ್ಸೆಪ್ಟು ನನಗೆ ತುಂಬಾ ಇಷ್ಟ ಆಗಿದೆ. ಮೆಟಲ್ ಆ್ಯಂಡ್ ನಾನ್ ಮೆಟಲ್ಸ್ ಆಲ್ಮೋಸ್ಟು ಕವರ್ ಆಗಿದೆ. ನೆಕ್ಸ್ಟ್ ನಾನು ಬಯಾಲಜಿಗೆ ಹೋಗಬೇಕು ಅಂತ ಇದ್ದೀನಿ. ಇನ್ನೊಂದು ಟಾಪಿಕ್ ಇದೆ, ಕಾರ್ಬನ್ ಆ್ಯಂಡ್ ಕಾರ್ಬನ್ ಟಾಪಿಕ್ಸ್ ಇದೆ. ಬಟ್ ಅದು ನನಗೆ ಅದು ಒಂದು, ಮತ್ತು ಇನ್ನೊಂದೇನು ಅಂತಂದರೆ ನ್ಯೂಮರಿಕಲ್ ಚಾರ್ಟ್ ಇದೆ ಅಲ್ಲ, ಅದು ಪಿರಿಯಾಡಿಕ್ ಟೇಬಲ್, ಅದು ತುಂಬ ನನಗೆ ಯಾಕೋ ಇಂಟ್ರೆಸ್ಟೇ ಬರ್ತಾಯಿಲ್ಲ ಆ ಟಾಪಿಕ್ ಓದಲಿಕ್ಕೆ. ಹಾಗಾಗಿ ಅದನ್ನು ಇವಾಗ ಸದ್ಯ ಸ್ಕಿಪ್ ಮಾಡ್ತಾಯಿದ್ದೀನಿ. ಸೀದಾ ಬಯಾಲಜಿಗೆ ಶಿಫ್ಟ್ ಆಗೋಣ ಅಂತಿದ್ದೀನಿ. ಯಾವಾಗ ಮೂಡ್ ಬರುತ್ತೋ ಆವಾಗ ನಾನು ಅವೆರಡು ಕಾನ್ಸೆಪ್ಟನ್ನ ಮುಗಿಸ್ತೀನಿ. ಅಲ್ಲಿ ತನಕ ಜಸ್ಟ್ ಅವೆರಡು ಟಾಪಿಕನ್ನು ದೂರ ಇಟ್ಟು ಬಯಾಲಜಿ ಕಡೆಗೆ ಶಿಫ್ಟ್ ಆಗೋಣ ಅಂತ ಇದ್ದೀನಿ. ನೀವು ಯಾವ ಥರ ಓದ್ತಾ ಇದ್ದೀರಾ, ಏನಾದರೂ ಟಿಪ್ಸ್ ಇತ್ತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನಾನು ಕೂಡ ಅದ್ರ ಬಗ್ಗೆ ವಿಚಾರ ಮಾಡಿ ನನಗೂ ಬೇಕು ಅಂತ ಅನಿಸಿದರೆ ಅದ್ರ ಬಗ್ಗೆ ವಿಚಾರ ಮಾಡಿಕೊಂಡು ಅಳವಡಿಸ್ಕೊತೀನಿ. ನನಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್